ಹಾಯ್ ಫ್ರೆಂಡ್ಸ್, ಇವತ್ತೊಂದು ಆರೋಗ್ಯಕರವಾದ ಟೀ ಮಾಡೋಣ. ಇದರಿಂದ ನಮಗೆ ಲಿವರ್ ಫಂಕ್ಷನ್ಸ್ ಏನಿರುತ್ತೆ ಅದು ನೀಟಾಗಿ ಆಗುತ್ತೆ. ಇದು ನಮಗೆ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಇರುವಂಥ ಟೀ. ಬ್ಲಡ್ ಪ್ರೆಷರ್ ಏನಿರುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಇದು ದಾಸವಾಳದ ಟೀ ನಮಗೆ ಉಪಯೋಗಕ್ಕೆ ಬರುತ್ತೆ. ಮತ್ತು ಇನ್ಫೆಕ್ಷನ್ಸ್ ಆಗದೆ ಇರೋಕ್ಕೆ ಮತ್ತು ಆ್ಯಂಟಿ ಕ್ಯಾನ್ಸರ್ ಆಗಿ ಕೂಡ ಈ ದಾಸವಾಳದ ಟೀ ನಮಗೆ ಹೆಲ್ಪ್ ಮಾಡುತ್ತೆ. ಡೈಲಿ ಒಂದು 100 ml ಕುಡಿಯೋದ್ರಿಂದ ಇದು ನಮಗೆ ತುಂಬಾ ಉಪಯೋಗ ಇದೆ. ಆಗಲಿಲ್ಲ ಅಂದರೆ ವಾರದಲ್ಲಿ ಒಂದು 2 ಟೈಮ್ಸ್ ಆದರೂ ನಾವು ಇದನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಹೆಲ್ತಿಗೆ ತುಂಬಾ ಬೆನಿಫಿಟ್ ಇದೆ. ಹೆಣ್ಮಕ್ಳಿಗಂತೂ ಇದು ತುಂಬಾ ಬೆನಿಫಿಟ್ ಇದೆ. ದಾಸವಾಳದ ಹೂವಿನ ಟೀ ಇದು ನಮ್ಮ ಮನೆಯಲ್ಲೇ ಬೆಳೆಯುತ್ತೆ. ಇದರಿಂದ ಹೇಗೆ ನಾವು ಟೀ ಮಾಡಿಕೊಂಡು ನಮ್ಮ ಆರೋಗ್ಯನ ಕಾಪಾಡ್ಕೊಬೋದು ಅಂತ ನೋಡೋಣ. ನಾನಿಲ್ಲಿ ಒಂದು 5 ದಾಸವಾಳ ತೊಗೊಂಡಿದ್ದೀನಿ. ಇದ್ರ ಎಲೆನೆಲ್ಲ ನೀಟಾಗಿ ಎಲೆ ಮಾತ್ರ ಫ್ಲವರ್ ಪ್ಲೇಟಲ್ಸ್ ಏನಿದೆ ಅದು ಮಾತ್ರ ತೊಗೊಂಡು ನೀರಲ್ಲಿ ಮೊದಲು ವಾಶ್ ಮಾಡ್ಕೊಬೇಕು. ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ನಮಗೆ ಎಷ್ಟು ನಾವು ಟೀ ಮಾಡಬೇಕಾಗಿರುತ್ತೆ ಅಂದರೆ ನಾನು ನೋಡಿ ಈ ಚಿಕ್ಕ ಗ್ಲಾಸಲ್ಲಿ 3 ಗ್ಲಾಸ್ ಹಾಕ್ತಾಯಿದ್ದೀನಿ. ಇದು ನಮಗೆ 1 ಗ್ಲಾಸಷ್ಟು ನೀರು ಹೋಗಬೇಕು. ಅಷ್ಟು ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಒಂದು ಇಂಚಷ್ಟು ಚಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಏನು ವಾಶ್ ಮಾಡ್ಕೊಂಡಿದ್ವಲ್ಲ ದಾಸವಾಳದ ಹೂವಿನ ಪೆಟಲ್ಸು ಅದನ್ನು ಮಾತ್ರ ಹಾಕ್ತಾ ಇರೋದು. ಇದಕ್ಕೆ ಹಾಕಿಬಿಟ್ಟು ನಾವು ಕುದಿಲಿಕ್ಕೆ ಇಡಬೇಕು. ಚೆನ್ನಾಗಿ ಕುದಿಬೇಕು. ಅದು ಕಲರೆಲ್ಲ ಬಿಟ್ಕೊಳ್ಳುತ್ತೆ, ಪಿಂಕ್ ಕಲರ್ ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಬೇಕು. ನೋಡಿ 3 ಗ್ಲಾಸು 2 ಗ್ಲಾಸ್ ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಬೇಕಾಗುತ್ತೆ. ನೋಡಿ ಎಲ್ಲ ಪಿಂಕ್ ಕಲರ್ ಆಗಿದೆ ವಾಟರು. ಸೊ ಅಲ್ಲಿವರೆಗೂ ನಾವು ನೀಟಾಗಿ ಇದನ್ನು ನೀರು ಕುದಿಸ್ಕೊಬೇಕಾಗುತ್ತೆ. ಇದಕ್ಕೆ ಶುಂಠಿ ಮತ್ತು ಚಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡು ಕುದಿಸ್ಕೊಬೇಕು ಇದನ್ನು. ಅದಾದಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಡಬೇಕು, ಆಫ್ ಮಾಡಬೇಕು. ತುಂಬ ಬಿಸಿ ಬಿಸಿಯಾಗಿ ಕುಡಿಯೋದಲ್ಲ ಇದು ಟೀ. ಸೊ ಇದಕ್ಕೆ ನಾನು ಹನಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಬೆಲ್ಲ ಕೂಡ ಹಾಕ್ಕೊಬೋದು, ಹನಿ ಇಲ್ಲ ಅಂದರೆ. ಅದು ಕೂಡ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ ಮತ್ತು ಹೆಲ್ತಿಗೂ ಚೆನ್ನಾಗಿರುತ್ತೆ. ನಾನು ಹನಿ ಯೂಸ್ ಮಾಡ್ತಾಯಿದ್ದೀನಿ. 2 ಸ್ಪೂನ್ ಹನಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಹನಿ ಹಾಕ್ಕೊಂಡು ಒಂದು ಅರ್ಧದಲ್ಲಿ 1/4 ಭಾಗದಷ್ಟು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ನಿಂಬೆ ರಸ ಹಾಕ್ತಾಯಿದ್ದೀನಿ. ಇದಕ್ಕೆ ನಿಂಬೆ ರಸ ಹಾಕೋದ್ರಿಂದ ಕೂಡ ನಮಗೆ ಟೇಸ್ಟು ಕೊಡುತ್ತೆ ಮತ್ತು ಹೆಲ್ತಿಗೂ ಬ್ಯಾಡ್ ಫ್ಯಾಟ್ ಏನಿರುತ್ತೆ ಅದು ಹೋಗ್ಲಿಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ನಮಗೆ. ಸೊ ಹಾಗಾಗಿ ದಾಸವಾಳದ ಹೂವಿನ ಟೀ ತುಂಬಾ ಬೆನಿಫಿಟ್ ಆಗಿದೆ. ಸೊ ಇದಕ್ಕೀಗ ನಾನು ಈ ಏನು ಕುದಿಸಿಟ್ಕೊಂಡಿದ್ವಲ್ಲ ಅದನ್ನು ಸೋಸ್ಕೊಂಡಿದ್ದೀನಿ. ನೋಡಿ ಪಿಂಕ್ ಕಲರ್ ಬಂದಿದೆ. ಇಲ್ಲಿವರೆಗೂ ಕುದಿಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಇದರಲ್ಲಿ ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ. ದಾಸವಾಳ ಹೂವು ಕುದ್ದಾದಮೇಲೆ ಈ ರೀತಿ ಬಂದಿದೆ ಅಂದರೆ ನಮಗೆ ನೀಟಾಗಿ ಅದಾಗಿದೆ ಅಂತ ಟೀ. ನೋಡಿ ಇದಕ್ಕೆ ಬೆಲ್ಲ ಬೇಕಾದರೂ ಹಾಕ್ಕೊಂಡು ನಾವು ಕುಡಿಬೋದು. ಇದು ನಮಗೆ ಕ್ಯಾನ್ಸರ್ನ ತಡೆಗಟ್ಟಕ್ಕೂ ಕೂಡ ಸಹಾಯ ಮಾಡುತ್ತೆ. ಇದು ನಮಗೆ ಡೈಲಿ ಮಾಡ್ಕೊಳ್ಳೋಕ್ಕೆ ಆಗದೆ ಹೋದ್ರೂ ವಾರದಲ್ಲಿ ಒಂದು 2 ಟೈಮ್ಸ್ ಈ ಟೀನ ಮಾಡ್ಕೊಂಡು ಕುಡಿದ್ರೆ ಹೆಲ್ತಿಗೆ ತುಂಬಾ ಬೆನಿಫಿಟ್ ಇದೆ. ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕೆ ಮತ್ತು ಒಬೆಸಿಟಿ ಏನಿರುತ್ತೆ ಅದು ಹೋಗೋಕ್ಕೂ ಕೂಡ ಇದು ನಮಗೆ ಹೆಲ್ಪ್ ಮಾಡುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.